ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಗೌರಿ ಹೇಳ್ತಾಳೆ ಶ್ಯಾಮ್ಗೆ, ಕಂಗ್ರ್ಯಾಚುಲೇಷನ್ ಶ್ಯಾಮ್ ಅವರೇ ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಹೇಳ್ತಾನೆ, ನನಗೆ ಯಾಕೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ನೀವು ಫಸ್ಟ್ ಬಂದಿದ್ದೀರಲ್ಲ ಅದಕ್ಕೆ ಅಂತ ಹೇಳ್ತಾಳೆ. ಆಗ ಶ್ಯಾಮ್ನ ಅಪ್ಪ ಹೇಳ್ತಾರೆ, ಏನು ಇವನು ಫಸ್ಟಾ? ಅಲ್ಲಮ್ಮ, ಇವನು ಸ್ಕೂಲಲ್ಲೇ ಲಾಸ್ಟಲ್ಲಿ ಇರ್ತಿದ್ದ, ನೋಡಿದ್ರೆ ಫಸ್ಟ್ ಅಂತ ಹೇಳ್ತಿದ್ದೆ, ಇವನು ಸ್ಕೂಲಲ್ಲಿ ಒಂದ್ಸಲನೂ ಫಸ್ಟ್ ಬರಲಿಲ್ಲ, ಇವಾಗ ನೀನು ಫಸ್ಟ್ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ಹೌದು ಫಸ್ಟ್ ಬಂದಿರಲಿಲ್ಲ, ಯಾಕಂದರೆ ಅವರಿಗೆ ಫಸ್ಟ್ ಬರುವ ಅವಕಾಶ ಬಂದಿರಲಿಲ್ಲ, ಹಾಗಾಗಿ ಅವ್ರು ಫಸ್ಟ್ ಬಂದಿರಲಿಲ್ಲ ಅಷ್ಟೇ ಅಂತ ಹೇಳ್ತಾಳೆ. ಆಗ ಸರಿತಾ ಹೇಳ್ತಾಳೆ, ಏನು ವಿಚಾರ ಡೈರೆಕ್ಟಾಗಿ ಹೇಳು, ಇಂಡೈರೆಕ್ಟಾಗಿ ಹೇಳಬೇಡ ಅಂತ ಹೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ಶ್ಯಾಮ್ ಅವರೇ, ನೀವು ಬರೆದ ಕವನಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ ಶ್ಯಾಮ್ ಅವರೇ ಅಂತ ಹೇಳ್ತಾಳೆ. ಆಗ ಮನೆಯವರೆಲ್ರಿಗೂ ತುಂಬಾ ಖುಷಿ ಆಗುತ್ತೆ. ಇನ್ನು ಶ್ಯಾಮ್ ಹೇಳ್ತಾನೆ, ಏನತ್ತಿಗೆ ಹೇಳ್ತಿದ್ದೀರಾ, ನನಗೆ ಫಸ್ಟ್ ಪ್ರೈಸ್ ಬಂದಿದೆಯಾ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾನೆ, ಹೌದು ಶ್ಯಾಮ್ ಅವರೇ, ನೀವು ಬರೆದಿರೋ ಕವನಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಹೇಳ್ತಾಳೆ. ಆಗ ಶ್ಯಾಮ್ ಅಪ್ಪ ಹೇಳ್ತಾರೆ, ಅಲ್ಲ ಕಣೋ, ನಿಂಗೆ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾನಲ್ಲ ಅವನು ಯಾರೋ ಲಾಸ್ಟ್ ಬೆಂಚ್ ಅವನಾಗಿರಬೇಕು ಅಂತ ಹೇಳ್ತಾರೆ. ಆಗ ಶ್ಯಾಮ್ ಹೇಳ್ತಾನೆ, ಅತಿಗೆ ನನಗೆ ಹೇಗೆ ಅತಿಗೆ ಫಸ್ಟ್ ಪ್ರೈಸ್ ಬಂತು ಅಂತ ಕೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಶ್ಯಾಮ್ ಅವರೇ, ನಿಮ್ಮ ಟ್ಯಾಲೆಂಟ್ ನಿಮಗೆ ಗೊತ್ತಿರಲಿಲ್ಲ, ಆವತ್ತು ನೀವೊಂದು ಕವನ ಬರೆದಿದ್ರಲ್ಲ, ಆ ಕವನ ನಾನು ಹೇಳ್ದೆ ಅಲ್ವ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ನೀವು ನಂಗೆ ಕೊಟ್ಟಿದ್ರಲ್ಲ, ಅದನ್ನು ನಾನು ಜೋಪಾನವಾಗಿ ಇಟ್ಕೊಂಡಿದ್ದೆ. ನಂತರ ಕಾವ್ಯಲೋಕ ಅಂತ ಒಂದು ಸ್ಪರ್ಧೆ ಇತ್ತು, ಆ ಸ್ಪರ್ಧೆಗೆ ಆ ಕವನನ ನಿಮ್ಮ ಹೆಸರಲ್ಲೇ ಕೊಟ್ಟೆ, ಆದರೆ ಇವಾಗ ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ. ಎಷ್ಟೋ 5,000 10,000 ಜನರಲ್ಲಿ ನಿಮಗೆ ಫಸ್ಟ್ ಪ್ರೈಸ್ ಬಂದಿದೆ ಶ್ಯಾಮ್ ಅವರೇ ಅಂತ ಹೇಳ್ತಾಳೆ. ಆಗ ಶ್ಯಾಮ್ಗೆ ತುಂಬಾ ಖುಷಿಯಾಗುತ್ತೆ. ಅದಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ನನ್ನ ಕವನಕ್ಕೆ ಫಸ್ಟ್ ಪ್ರೈಸ್ ಬಂದಿದೆಯಾ, ನನಗಂತೂ ನಂಬೋಕ್ಕೆ ಆಗ್ತಿಲ್ಲ, ನಂಗೆ ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ನಾನು ಎಷ್ಟು ಖುಷಿ ಯಾವತ್ತೂ ಆಗಿರಲಿಲ್ಲ, ಇವತ್ತು ತುಂಬಾ ಖುಷಿ ಆಗ್ತಿದೆ ಅದಕ್ಕೆ ಅಂತ ಹೇಳಿ ಶ್ಯಾಮ್ ಹೇಳ್ತಾನೆ. ಇನ್ನು ಶ್ಯಾಮ್ ಅಜ್ಜ ಅಜ್ಜಿ ಆಶೀರ್ವಾದ ತಗೊಳ್ತಾನೆ. ಇನ್ನು ಅವರ ತಾತ ಹೇಳ್ತಾರೆ, ಏನೇ ಆಗಲಿ ನಮ್ಮನೇಲಿ ಒಬ್ಬ ಕವಿ ಇದ್ದಾನಂತನೂ ಆಯ್ತು ನೋಡಿ ಅಂತ ಹೇಳ್ತಾರೆ. ಇನ್ನು ಶ್ಯಾಮ್ ಎಲ್ಲರ ಆಶೀರ್ವಾದನ ತಗೊಳ್ತಾನೆ. ಇನ್ನು ವಿವೇಕ್ ಹೇಳ್ತಾನೆ, ನನಗೆ ಪಾರ್ಟಿ ಬೇಕು ಶ್ಯಾಮ್ ಅಂತ ಹೇಳ್ತಾನೆ. ಆಗ ಶ್ಯಾಮ್ ಹೇಳ್ತಾನೆ, ಆಯ್ತಾಯ್ತು ಪಾರ್ಟಿ ಕೊಡ್ತೇನೆ ಅಂತ ಹೇಳ್ತಾನೆ. ಇನ್ನು ಅನಿಕೇತ್, ಚಂಚಲ ಎಲ್ಲರೂ ಹೇಳ್ತಾರೆ, ಕಂಗ್ರಾಟ್ಸ್ ಶ್ಯಾಮ್ ಅಂತ ಹೇಳ್ತಾರೆ. ಇನ್ನು ಅವ್ರ ಅಪ್ಪ ಹೇಳ್ತಾರೆ, ಶ್ಯಾಮ್ ಇಲ್ಲಿ ಬಾರು, ನಿನ್ನ ಅಪ್ಪ ಇದ್ದೇನೆ ಬಾರು, ಕಾಲಿಗೆ ಬೀಳೋ ಅಂತ ಹೇಳ್ತಾನೆ. ಅವ್ನು ಕಾಲಿಗೆ ಬೀಳ್ತಾನೆ. ಇನ್ನು ಅವ್ರ ಅಪ್ಪ ಹೇಳ್ತಾರೆ, ಶ್ಯಾಮ್ ಆವಾಗ ನಾನು ನಿನಗೆ ತಮಾಷೆ ಮಾಡಿದೆ, ಬೇಜಾರು ಮಾಡ್ಕೊಳ್ಬೇಡ ಕಣೋ ಅಂತ ಹೇಳ್ತಾರೆ. ಇನ್ನು ಶ್ಯಾಮ್ ಹೇಳ್ತಾನೆ, ನನಗೆ ಎಷ್ಟು ಖುಷಿ ಆಗ್ತದೆ, ನನ್ನ ಮನಸ್ಸಿನ ಭಾವನೆಗಳಿಗೆ ನನ್ನ ಕವನಗಳನ್ನು ಕೇಳಿಸ್ಕೊಳ್ಳೋರು ಯಾರೂ ಇರಲಿಲ್ಲ, ಆದರೆ ಇವಾಗ ಅದಕ್ಕೆ ನೀವು ಅದನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದೀರಿ, ಇಡೀ ಜಗತ್ತು ನನ್ನ ಕವನ ಓದೋ ಹಾಗೆ ಮಾಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅತ್ತಿಗೆ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಇದೆಲ್ಲ ನಿಮ್ಮ ಪ್ರತಿಭೆ ಶ್ಯಾಮ್ ಅವರೇ, ನಿಮ್ಮ ಟ್ಯಾಲೆಂಟ್ ಇದು, ನಿಮಗೆ ಇಷ್ಟೊಳ್ಳೆ ಪ್ರತಿಭೆ ಇದೆ, ಕವನ ನಾಲೆಜ್ ಇದೆ ಅನ್ನೋದು ನಿಮಗೆ ಗೊತ್ತಿರಲಿಲ್ಲ, ಅದಕ್ಕೆ ಅವಕಾಶವೂ ಬಂದಿರಲಿಲ್ಲ, ಇವಾಗ ಅವಕಾಶ ಬಂದಿದೆ, ಆ ಅವಕಾಶಕ್ಕೆ ನಿಮಗೆ ಫಲ ಸಿಕ್ಕಿದೆ ಅಷ್ಟೇ ಶ್ಯಾಮ್ ಅವರೇ ಅಂತ ಹೇಳ್ತಾರೆ. ಆಗ ಚಂಚಲ ಹೇಳ್ತಾರೆ, ಹೌದು ಅದಕ್ಕೇನು ಪ್ರೈಸ್ ಇಲ್ವಾ ಅಂತ ಹೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ಪ್ರೈಸ್ ಇದೆ, 5,000 ಬಹುಮಾನ ಇದೆ ಅಂತ ಹೇಳ್ತಾಳೆ. ಆಗ ಚಂಚಲ ಹೇಳ್ತಾಳೆ, ಏನು 5,000? ಅಯ್ಯೋ ಅಲ್ಲ, ಈ ದೀನಬಂಧು ಫ್ಯಾಮಿಲಿ ಅಂದರೆ ನಮ್ಮನೆಯವರು ಒಂದು 5 ಸ್ಟಾರ್ ಹೋಟೆಲಿಗೆ ಹೋದರೆ 5,000 ರೂಪಾಯಿ ಟಿಪ್ಸ್ ಕೊಡ್ತಾರೆ, ಅಂಥದ್ರಲ್ಲಿ 5,000 ಪ್ರೈಸ್ ಅಮೌಂಟು, ಅದಕ್ಕೇನು ಲಾಟ್ರಿ ಹೊಡೆದೋರ್ ಥರ ಬಿಲ್ಡಪ್ ಕೊಡ್ತಿದ್ಯಲ್ಲ ನೀನು ಅಂತ ಹೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ನೋಡಿ ಚಂಚಲ ಅವರೇ, ನೀವು 5,000 ಟಿಪ್ಸ್ ಕೊಟ್ಟಿದ್ದೀರ ಅಂತ ಹೇಳಿದ್ರಲ್ಲ, ಅದು ಈ ದೀನಬಂಧು ಫ್ಯಾಮಿಲಿಯವರು ದುಡ್ದಿರೋ ಹಣದಲ್ಲಿ, ಇದು ಶ್ಯಾಮ್ ಅವನ ಸ್ವಂತ ದುಡಿಮೆ, ಅವನು ದುಡ್ದಿರೋ ಹಣ ಇದು, ಆ ಹಣಕ್ಕೆ ಅಷ್ಟೇ ಬೆಲೆ ಇದೆ, ದುಡಿಮೆ ಪ್ರತಿಫಲ ಇದೆ ಅಂತ ಹೇಳ್ತಾಳೆ. ಆಗ ಅವ್ರ ತಾತ ಹೇಳ್ತಾರೆ, ಕರೆಕ್ಟ್ ಹೇಳಿದೆ ಗೌರಿ, ಲಕ್ಷ್ಮಿ ಒಲಿಯೋದು ಲೆಕ್ಕದ ಜನರಿಗೆ ಮಾತ್ರ, ಆದರೆ ಸರಸ್ವತಿ ಒಲಿಯೋದು ಮನಸ್ಸಿನ ಭಾವನೆಗಳ ಮೇಲೆ, ಅದು ಶ್ಯಾಮ್ಗೆ ಒಲಿದಿದೆ. ಸರಸ್ವತಿ ಎಲ್ಲರಿಗೂ ಒಲಿಯಲ್ಲ, ಆದರೆ ಅವನಿಗೆ ಕಲೆ ಒಲಿದಿದೆ, ಕಲೆಗೆ ಯಾವತ್ತೂ ಬೆಲೆ ಕಟ್ಟೋ ಪ್ರಯತ್ನ ಮಾಡಬೇಡ ಚಂಚಲ, ನೋಡು ನಿನ್ನ ದುರಹಂಕಾರದ ಮಾತುಗಳು ನಿನ್ನಲ್ಲೇ ಇರಲಿ, ಕಲೆಗೆ ಯಾವತ್ತೂ ದುರಹಂಕಾರದ ಮಾತುಗಳು ನಾಟಲ್ಲ, ಅದನ್ನು ನೆನಪಿಟ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಅಜ್ಜಿ ಎಲ್ಲರೂ ಖುಷಿ ಪಡ್ತಾರೆ. ಇನ್ನು ಅಜ್ಜಿ ಹೇಳ್ತಾರೆ, ಶ್ಯಾಮ್ ಯಾವಾಗಲೂ ನಾವು ಖುಷಿಯಾಗಿರುವಾಗ ಒಂದು ಕವನ ಹೇಳ್ತಿದ್ಯಲ್ಲ ಕಣೋ, ಇವತ್ತು ನಾವೆಲ್ಲ ತುಂಬ ಖುಷಿಯಾಗಿದ್ದೇವೆ, ಒಂದು ಕವನ ಹೇಳು ಅಂತ ಹೇಳ್ತಾರೆ. ಆಗ ಶ್ಯಾಮ್ ಕವನ ಹೇಳ್ತಾರೆ. ಆಗ ಅವ್ರ ಅಪ್ಪ ಬಂದು, ಶಬಾಷ್ ಶ್ಯಾಮ್, ನನ್ನ ಮಗ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆ ಕಣೋ ಅಂತ ಹೇಳ್ತಾರೆ. ಇನ್ನು ಶ್ಯಾಮ್ ಗೌರಿ ಹತ್ರ ಬಂದು ಹೇಳ್ತಾರೆ, ಅತ್ತಿಗೆ ಇದೆಲ್ಲ ಆಗಿದ್ದು ನಿಮ್ಮಿಂದ ಅತ್ತಿಗೆ, ನಿಮಗೆ ನಾನು ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲೋದಿಲ್ಲ ಅತ್ತಿಗೆ ಅಂತ ಹೇಳ್ಕೊಂಡು ಅವಳು ಕೈ ಹಿಡ್ಕೊಂಡು ಕಣ್ಣೀರು ಸುರಿಸ್ತಾನೆ. ಇನ್ನು ವಿವೇಕಿಗೆ ಅದನ್ನು ನೋಡಿ ತುಂಬಾ ಖುಷಿ ಪಡ್ತಾನೆ. ಇನ್ನು ರಾತ್ರಿ ಆಗ್ತದೆ,
ಗೌರಿ ಅವಳ ಬೆಡ್ಡನ್ನು ಹಿಡ್ಕೊಂಡು ಮಲಗ್ಲಿಕ್ಕಂತ ರೆಡಿ ಆಗಿರ್ತಾಳೆ. ಆಗ ಅಲ್ಲಿಗೆ ವಿವೇಕ್ ಬರ್ತಾನೆ. ಅದನ್ನು ನೋಡಿ ಗೌರಿ ಹೇಳ್ತಾಳೆ ಬೆಡ್ಡಿಗೆ, ವಿಕ್ಕಿ ಏನೇ ಆಗಲಿ ನೀ ತುಂಬ ಲಕ್ಕಿ ಕಣೋ, ಇನ್ನು ದೊಡ್ಡ ವಿಕ್ಕಿ ಇದ್ದಾರೆ, ಅವ್ರೇನು ಲಕ್ಕಿ ಅಲ್ಲ ಬಿಡು ಅಂತ ಹೇಳ್ತಾರೆ. ಆಗ ವಿವೇಕ್ ಹೇಳ್ತಾನೆ ಅದು ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ ಏನಾದರೂ ಹೇಳೋಕ್ಕೆ ಬಂದ್ರಾ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ ಏನೂ ಇಲ್ಲ ಅಂತ ಹೇಳ್ತಾನೆ. ಮತ್ತೇನು ಅಂತ ಹೇಳ್ತಾನೆ. ಅದು ಏನೂ ಇಲ್ಲ ಬಿಡು ಅಂತ ಹೇಳ್ತಾನೆ. ಓ ಏನಾದರೂ ಬುದ್ಧಿ ಹೇಳೋಕ್ಕೆ ಬಂದ್ರಾ ಅಂತ ಕೇಳ್ತಾಳೆ. ನಿನಗೆ ಬುದ್ಧಿ ಮಾತು ಹೇಳೋದು ಎಲ್ಲ ವೇಸ್ಟೇ ಬಿಡು ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ ಮತ್ತೇನು ಹೇಳೋಕ್ಕೆ ಬಂದ್ರಿ ಅಂತ ಹೇಳ್ತಾಳೆ. ವಿವೇಕ್ ಹೇಳ್ತಾನೆ ಸ್ವಲ್ಪ ಬಾಯಿ ಮುಚ್ಚಿ ಕೂತ್ಕೊಳ್ತೀಯ ನೀನು, ನಾನು ಏನೋ ಹೇಳೋಕ್ಕೆ ಬಂದೆ ಅದನ್ನು ಹೇಳೋಕ್ಕೆ ಬಿಡು ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ ಬಾಯಿ ಯಾಕೆ ಮುಚ್ಚೋದು, ಕಿವಿ ಕೂಡ ಮುಚ್ಕೊಳ್ತೇನೆ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ ಕಿವಿ ಮುಚ್ಕೊಂಡ್ರೆ ನಾನು ಹೇಳೋ ಮಾತು ನಿಮಗೆ ಕೇಳುತ್ತಾ ಅಂತ ಹೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ ಏನು ಮಾಡೋದು, ಇವಾಗ ನಾವು ಸಂಸಾರ ಮಾಡ್ತಿದ್ದೇವೆ ಅಂತ ಹೇಳಿ ಎಲ್ಲರಿಗೂ ನಂಬಿಸ್ತಿಲ್ವಾ, ಹಾಗೆಯೇ ಇದು ಕೂಡ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ ಸಾಕು ನಿಲ್ಲಿಸ್ತೀಯಾ, ಮೊದಲು ನಾನು ಹೇಳೋದನ್ನು ಕೇಳು, ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆಗ ಗೌರಿಗೆ ಶಾಕ್ ಆಗುತ್ತೆ. ಅವಳು ತಲೆ ತಿರುಗಿ ಬೆಡ್ ಮೇಲೆ ಬೀಳೋ ಥರ ಮಾಡ್ತಾಳೆ. ಆಗ ವಿವೇಕ್ ಏನಾಯ್ತು ನಿಂಗೆ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ ಅಲ್ಲ ನೀವೇನಂತ ಹೇಳಿದ್ರಿ, ಥ್ಯಾಂಕ್ಸಾ, ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಿದ್ರಾ, ನೀವು ನಂಗೆ ಥ್ಯಾಂಕ್ಸ್ ಹೇಳಿದ್ರಾ, ಅಯ್ಯಯ್ಯೋ ನಂಗೆ ನಂಬೋಕೆ ಆಗ್ತಿಲ್ವೇ ಅಂತ ಹೇಳಿ ಬೆಡ್ಡನ್ನು ಇಟ್ಕೊಂಡು ಹೇಳ್ತಾಳೆ ಏ ವಿಕ್ಕಿ ನೀನು ಲಕ್ಕಿ ಅಲ್ಲ ಕಣೋ, ನಾನು ಕಣೋ ಲಕ್ಕಿ, ನನಗಂತೂ ನಂಬೋಕೆ ಆಗ್ತಿಲ್ಲ. ಅಲ್ಲ ಇದು ಕನಸಾ, ನಾನು ಮಲಗಲೇ ಇಲ್ಲ ಆದರೂ ಕನಸು ಯಾಕೆ ಬಂತು ಅಂತ ಹೇಳಿ ಅವಳು ಚಿವುಟ್ತಾಳೆ. ಆವಾಗ ಹೇಳ್ತಾಳೆ ಇಲ್ಲಪ್ಪ ಇದು ಕನಸಲ್ಲ ನನಸೆ. ಅಲ್ಲ ನೀವು ನಂಗೆ ಯಾಕೆ ಥ್ಯಾಂಕ್ಸ್ ಹೇಳಿದ್ರಿ, ಅದ ನೀವು ನನಗೆ ಹೇಳಲೇ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ ಶ್ಯಾಮ್ನ ಕವನನ ಬ್ಲಾಗಲ್ಲಿ ಬರೋವಾಗ ಮಾಡಿದೆಯಲ್ಲ ಅದಕ್ಕೆ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ ಓ ಅದಕ್ಕಾ, ನಾನು ನಿಮ್ಮ ಚಿಕ್ಕಮ್ಮನಿಗೋಸ್ಕರ ನಿಮಗೋಸ್ಕರ ಏನು ಮಾಡಲಿಲ್ಲ, ಶ್ಯಾಮ್ ಅವರಿಗೋಸ್ಕರನೇ ಮಾಡಿದೆ, ಅವ್ರ ಕವನಕ್ಕೆ ಅಷ್ಟೇ ಬೆಲೆ ಇದೆ ಅದಕ್ಕೋಸ್ಕರ ನಾನು ಮಾಡಿದೆ ಅಷ್ಟೇ, ಅದಕ್ಕೆ ನಿಮ್ಮ ಥ್ಯಾಂಕ್ಸ್ ಎಲ್ಲ ನನಗೇನು ಬೇಡ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ ಓ ಹೌದಾ, ಹಾಗಾದರೆ ವಾಪಸ್ ಕೊಡು ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ ಆಯಿತು ವಾಪಸ್ ಕೊಡಬೇಕಾ, ನಾನು ಹೇಳಿದ್ದನ್ನು ನನಗೆ ಹೇಳ್ತಿದ್ದೀರಾ, ವಾಪಸ್ ಕೊಡಲ್ಲ, ಆವತ್ತು ನಾನು ನಿಮಗೆ ನನ್ನ ಅಕ್ಕನಿಗೋಸ್ಕರ ಥ್ಯಾಂಕ್ಸ್ ಹೇಳಿದ್ನಲ್ಲ, ಆದರೆ ನೀವು ಅದನ್ನು ತಗೊಳ್ಳಿಲ್ಲ ಅಲ್ವಾ, ಸೊ ಅದು ಇದಕ್ಕೆ ಸಮ ಆಯಿತು, ವಜಾ ಆಯಿತು ಬಿಡಿ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ ಓ ಅಲ್ಲಿಗೆ ನೀನು ಬರ್ತಿದ್ಯಾ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ ಹೌದು ಅಂತ ಹೇಳ್ತಾಳೆ. ಇನ್ನು ವಿವೇಕ್ ಹೇಳ್ತಾನೆ ಆಯಿತು ಬಿಡು, ನಾಳೆ ಬೇಗ ರೆಡಿಯಾಗೋ, ಹೊರಗಡೆ ಹೋಗೋಕ್ಕಿದೆ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ ಏನು ಹೊರಗಡೆನಾ, ಹನಿಮೂನಿಗೆ ಹೋಗ್ತಿದ್ದೇವಾ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ ಏನು ಸ್ವಲ್ಪ ಸುಮ್ಮನೆ ಇರು, ನಾಳೆ ಆಫೀಸ್ ಹೋಗಬೇಕು ಅಂತ ಹೇಳ್ತಾನೆ. ಆವಾಗ ಗೌರಿ ಹೇಳ್ತಾಳೆ ಆಫೀಸ್ಗೆ, ನಾನು ಆಫೀಸಿಗೆ ಬಂದು ಏನು ಮಾಡೋಕ್ಕಿದೆ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ ನೀನು ಬಾ, ನಿನ್ನ ಕೆಲಸ ಇದೆ ಅಲ್ಲಿ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ ಅಲ್ಲ ಈ ಮನೆಯವರೆಲ್ಲ ಕೇಳಿದರೆ ನಾನೇನು ಹೇಳಲಿ, ಅಲ್ಲ ಅವ್ರ ಹತ್ರ ನಾನು ಹೇಳಲ್ಲ, ಈಗಲೇ ಹೋಗಿ ಹೇಳಿ ಬರ್ತೇನೆ, ನನ್ನ ಗಂಡನಿಗೆ ನನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರೋಕ್ಕಾಗಲ್ಲ, ಅದಕ್ಕೆ ನಾನು ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಲ್ಲ ಅಂತ ಹೇಳ್ತಾಳೆ ಗೌರಿ. ಆಗ ವಿವೇಕ್ ಹೇಳ್ತಾನೆ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು, ನೋಡು ನಾಳೆ ನಮ್ಮ ಆಫೀಸಲ್ಲಿ ಮೀಟಿಂಗ್ ಇದೆ, ನಾವು ಮಿಡಲ್ ಕ್ಲಾಸ್ ಜನರಿಗೋಸ್ಕರ ಜ್ಯುವೆಲ್ಲರಿ ಡಿಸೈನ್ ಮಾಡ್ತಿದ್ದೇವೆ, ಅದಕ್ಕೋಸ್ಕರ ನೀನಲ್ಲಿ ಇರಲೇಬೇಕು, ನೀನು ಮಿಡಲ್ ಕ್ಲಾಸ್ ತಾನೇ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ ಯಾರು ಇಲ್ಲಿ ಯಾರು ಮಿಡಲ್ ಕ್ಲಾಸ್ ಜನ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ ನೀನೇ ಅಲ್ವಾ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ ನಾನೆಲ್ಲಿ ಮಿಡಲ್ ಕ್ಲಾಸ್, ನಾನು ದೀನಬಂಧು ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ CEO ಹೆಂಡತಿ, ನಾನು ಹೇಗೆ ಮಿಡಲ್ ಕ್ಲಾಸ್ ಆಗ್ತೇನೆ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ ನೋಡು ಇದೇ ಓವರ್ ಆ್ಯಕ್ಟಿಂಗ್ ಬೇಡ ಅಂತ ಹೇಳೋದು, ನೋಡು ನಾಳೆ ನನ್ನ ಜೊತೆ ಆಫೀಸಿಗೆ ಬಾ ನೀನು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ ಆಯಿತು ನಾಳೆ ಎಷ್ಟು ಗಂಟೆಗೆ ಹೊರಡಬೇಕು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ 8 ಗಂಟೆಗೆ ಹೊರಡಬೇಕು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ ಆಯಿತು ನನ್ನನ್ನು 7:15 ಎಬ್ಬಿಸಿ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ ನಾನಾ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ ಆಯಿತು ಬಿಡಿ ನಾನೇ ಎಬ್ಬಿಸ್ತೇನೆ, ಎಬ್ಬಿಸಲೇಬೇಕಲ್ವಾ, ಯಾಕಂದರೆ ನಾನೇನು ಸುಮ್ಮನೆ ಇರೋಳಲ್ವ ಜೊತೆಯಲ್ಲಿ, ಮುಂದೆ ಜೊತೆಯಲ್ಲಿ ಬದುಕೋಳೇನು ಅಲ್ಲ ಅಲ್ವಾ ಅಂತ ಹೇಳ್ತಾಳೆ ಗೌರಿ. ಆಗ ವಿವೇಕ್ ಹೇಳ್ತಾನೆ ನೋಡು ಸುಮ್ಮನೆ ಇದ್ದುಬಿಡು ಮಲ್ಕೋ ಅಂತ ಹೇಳ್ತಾನೆ. ಆವಾಗ ಗೌರಿ ಸುಮ್ಮನೆ ಮಲ್ಕೊಳ್ತಾಳೆ. ಇನ್ನು ಈ ಕಡೆ ಶಾಂತವೀರ ಮತ್ತು ಕಾಂತಲಕ್ಷ್ಮಿ ಮಾತಾಡ್ತಾ ಇರ್ತಾರೆ. ಆ ಚಮನ್ ಲಾಲ್ ಬಂದು ಹೋಗಿ ಹೇಳಿದ್ದೆ ನನಗೆ ಮತ್ತೆ ಮತ್ತೆ ಎಣಿಸ್ತಾ ಇದೆ, ಅಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಅವನಿಗೆ ಹಣ ಕೊಡಬೇಕು, ನಾಳೆ ಬೇರೆ 1 ಲಕ್ಷ ಹಣ ಕೊಡಬೇಕು, ಎಲ್ಲಿಂದ ರೀ ತಗೊಂಡು ಬರೋದು, ಏನ್ರಿ ಮಾಡೋದು ಅಂತ ಹೇಳ್ತಾಳೆ. ವೀರಣ್ಣ ಹೇಳ್ತಾನೆ ಏನಾದರೂ ಮಾಡಲೇಬೇಕಲ್ವಾ, ನಾವು ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಲೇಬೇಕಲ್ಲ, ಹೇಗಾದರೂ ಮಾಡಿ ಹಣ ಹೊಂದಿಸಲೇಬೇಕು, ಏನಾದರೂ ವ್ಯವಸ್ಥೆ ಮಾಡ್ತೇನೆ ನಾನು ಅಂತ ಹೇಳ್ತಾನೆ. ಆವಾಗ ಕಾಂತಲಕ್ಷ್ಮಿ ಹೇಳ್ತಾಳೆ ನಾನು ಮಾಡಿದ ತಪ್ಪು ರೀ, ಮಕ್ಕಳಿಗೆ ಮದುವೆ ಮಾಡಬೇಕಂತ ಹೇಳಿ
ಮನೆ ಪತ್ರನ ಅಡ ಇಟ್ಟೆ, ಅದು ನಿಮಗೆ ಹೇಳಿದೆ. ಆದರೆ ಇವಾಗ ಈ ಮನೆಯೇ ಬಲಿಯಾಗ್ಲಿಕ್ಕೆ ಹೊರಟಿದೆ, ಏನ್ರಿ ಮಾಡೋದು ಅಂತ ಹೇಳ್ತಾಳೆ. ಆಗ ವೀರಣ್ಣ ಹೇಳ್ತಾನೆ, ನೋಡು ಮಾಡಿದ್ದೆಲ್ಲ ಮಾಡಿ ಆಗಿದೆ, ಇನ್ನೇನು ಮಾಡೋಕ್ಕಾಗುತ್ತೆ. ಈ ಮನೇನ ಮಾರಿ ಆದರೂ ಸಾಲ ತೀರಿಸಿ ಒಂದು ಗುಡಿಸಲು ಮನೆಯಲ್ಲಿ ನೆಮ್ಮದಿಯಾಗಿ ಇರೋಣ ನಾವು ಅಂತ ಹೇಳ್ತಾನೆ. ಆವಾಗ ಕಾಂತಲಕ್ಷ್ಮಿ ಹೇಳ್ತಾಳೆ, ರೀ ನನ್ನ ಹತ್ರ ಒಂದು ಐಡಿಯಾ ಇದೆ, ನಾವು ನನ್ನ ಅಕ್ಕನ ಹತ್ರ ಹಣ ಕೇಳೋದಾ ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ಬೇಡ, ಸಂಬಂಧಿಕರ ಹತ್ರ ಹಣ ಕೇಳಿದರೆ ಸಂಬಂಧನೇ ಹೋಗುತ್ತೆ, ಬೇಡ ಲಕ್ಷ್ಮಿ, ಆ ರೀತಿ ಮಾಡಬೇಡ ನೀನು, ನಾನೇ ಏನಾದರೂ ವ್ಯವಸ್ಥೆ ಮಾಡ್ತೇನೆ. ನಾಳೆ ಮನೆ ನೋಡಲಿಕ್ಕೆ ಒಬ್ಬರು ಬರ್ತಾರಂತ ಹೇಳಿದ್ದಾರೆ, ಅವರು ಏನಾದರೂ ಅಡ್ವಾನ್ಸ್ ಕೊಟ್ಟರೆ ಅದನ್ನು ತಗೊಂಡೋಗಿ ನಾಳೆ ಚಮನ್ ಅಲ್ಲಿಗೆ ಕೊಡ್ತೇನೆ ನಾನು ಅಂತ ಹೇಳ್ತಾನೆ. ಇನ್ನು ಎಲ್ಲ ಮಾತುಕತೆಯನ್ನು ಹೊರಗಡೆ ನಿಂತ್ಕೊಂಡು ಚಿನ್ನು ಕೇಳಿಸ್ಕೊಳ್ತಾ ಇರ್ತಾಳೆ. ಇನ್ನು ಚಿನ್ನು ಹೇಳ್ತಾಳೆ, ಅಲ್ಲ ಇವ್ರೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಈ ಮನೆ ನಮ್ಮ ಉಸಿರು, ಈ ಮನೇಲಿ ನಾವು ಹುಟ್ಟಿದ್ದು, ನಮ್ಮಪ್ಪನ ಬೆವರಿದೆ ಈ ಮನೆಯಲ್ಲಿ, ಈ ಮನೆಯನ್ನು ಮಾರಕ್ಕೆ ಹೊರಟಿದ್ದಾರಲ್ಲ, ಏನು ಮಾಡಲಿ. ಹೌದು, ಇದಕ್ಕೆ ಏನಾದರೂ ಒಂದು ದಾರಿ ಹುಡುಕಲೇಬೇಕು, ಗೌರಕ್ಕನಿಗೆ ಕಾಲ್ ಮಾಡಿ ಹೇಳಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಆಮೇಲೆ ಯೋಚನೆ ಮಾಡ್ತಾಳೆ, ಬೇಡ ಬೇಡ, ಅವಳಿಗೆ ಹೇಳೋದು ಯಾಕೋ ಸರಿ ಕಾಣಿಸಲ್ಲ, ಇಲ್ಲ ನಾನೇ ಏನಾದರೂ ಇದಕ್ಕೊಂದು ದಾರಿ ಮಾಡಲೇಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ವಿವೇಕ್ ಮತ್ತು ಗೌರಿ ಇಬ್ಬರು ಆಫೀಸಿಗೆ ಬರ್ತಾರೆ. ಆವಾಗ ಅಲ್ಲಿ ಪಿಂಕಿ ಬರ್ತಾಳೆ. ಪಿಂಕಿ ಬಂದು ಹೇಳ್ತಾಳೆ, ಮ್ಯಾಮ್ ಸತ್ಯ ಹೇಳಿ ನೀವು ಒಳ್ಳೆಯದೇ ಮಾಡಿದ್ರಿ ಮ್ಯಾಮ್, ನೋಡಿ ಸರ್ ನಿಮ್ಮ ಕಲೆಗೆ ಬೆಲೆ ಕೊಟ್ಟಿದ್ದಾರೆ, ನಿಮ್ಮ ಟ್ಯಾಲೆಂಟನ್ನು ಸರ್ ಗುರುತಿಸಿದ್ದಾರೆ ಮ್ಯಾಮ್ ಅಂತ ಹೇಳ್ತಾರೆ. ಆಗ ಗೌರಿ ಸನ್ನೆ ಮಾಡ್ತಾಳೆ, ಏನು ಮಾತಾಡಬೇಡ ಅಂತ ಹೇಳ್ಕೊಂಡು. ಆಗ ವಿವೇಕ್ ಹೇಳ್ತಾನೆ, ಏನು ಟ್ಯಾಲೆಂಟಾ, ಅಲ್ಲ ನೀನು ಮಾಡಿದ್ದೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ, ನೀನು ನನಗೆ ಗೊತ್ತಿಲ್ಲದೆ ಇವಳ ಹತ್ರ ಹೆಲ್ಪ್ ತಗೊಂಡಿದ್ಯಾ, ಅಷ್ಟೇ ಅಲ್ಲ ಅದಕ್ಕೆ ಬೇರೆ ಶ್ರೀಶಾ ಅಂತ ಹೇಳ್ಕೊಂಡು ಇವಳ ಹೆಸರಲ್ಲಿ ಇವಳಿಗೆ ಕಾಲ್ ಮಾಡಿ ನಂತರ ಮಾತಾಡಿಸಿದ್ಯಾ, ಇನ್ನು ಅವಳು ಗಂಡ ಸ್ಯಾಡಿಸ್ಟ್ ಅಂತ ಹೇಳಿದ್ಯಾ, ಎಲ್ಲ ಮಾಡಿ ತಪ್ಪಿಗೆ ನಾನೇನಾದರೂ ಪನಿಷ್ಮೆಂಟ್ ಕೊಡಲೇಬೇಕಲ್ಲ, ಇವತ್ತಿಂದನೇ ನಿನ್ನ ಡಿಸೈನರ್ ಪೋಸ್ಟಿಂದ ತೆಗೆದು ಅಸಿಸ್ಟೆಂಟ್ ಡಿಸೈನರ್ ಪೋಸ್ಟಿಗೆ ಹಾಕ್ತಿದ್ದೇನೆ ಅಂತ ಹೇಳ್ತಾನೆ. ಆಗ ಗೌರಿಗೂ ಅವಳಿಗೂ ತುಂಬಾ ಶಾಕ್ ಆಗುತ್ತೆ. ಆಗ ಪಿಂಕಿ ಹೇಳ್ತಾಳೆ, ಸರ್ ಸರ್ ಹಾಗೆ ಮಾಡಬೇಡಿ ಸರ್, ನನಗೆ ಒಳ್ಳೆ ಪೊಸಿಷನ್ ಇದೆ, ಜಾಬ್ ಇದೆ ಅಂತ ಹೇಳ್ಕೊಂಡು ನನ್ನ ಮದುವೆ ಸೆಟ್ ಆಗಿದೆ, ನೀವು ಈ ರೀತಿ ಮಾಡಿದರೆ ನಂಗೆ ತುಂಬಾ ಕಷ್ಟ ಆಗುತ್ತೆ ಸರ್ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಇಲ್ಲ ಪನಿಷ್ಮೆಂಟ್ ಇದಕ್ಕೆ ನೀವು ತಗೊಳ್ಳೇಬೇಕು ಅಂತ ಹೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ರೀ ಹಾಗೆ ಮಾಡಬೇಡ್ರಿ, ಪಾಪ ರೀ ಮದುವೆ ಇದೆ ಅಂತೀರಿ, ಮದುವೆಗೆ ತೊಂದರೆ ಆಗುತ್ತೆ ರೀ ಅಂತ ಹೇಳ್ತಾಳೆ. ಆಗ ಅವ್ನು ಕೇಳೋದೇ ಇಲ್ಲ, ನಾನು ಹೇಳ್ದಾಗ ನಡಿಲೇಬೇಕು, ಇದಕ್ಕೆ ನೀನು ಪನಿಷ್ಮೆಂಟ್ ತಗೊಳ್ಳೇಬೇಕು ಅಂತ ಹೇಳ್ತಾಳೆ. ಆವಾಗ ಪಿಂಕಿ ಹೇಳ್ತಾಳೆ, ಸರ್ ಸರ್ ಹಾಗೆ ಮಾಡಬೇಡಿ ಸರ್, ನನಗೆ ನಿಮ್ಮಿಬ್ಬರ ಥರ ಬೆಸ್ಟ್ ಪೇರ್ ಆಗಬೇಕಂತ ಆಸೆ ಸರ್ ಅಂತ ಹೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ಏನು ನಮ್ಮಿಬ್ಬರ ಥರನ, ನೋಡು ನೀನು ಅದಕ್ಕಿಂತ ಮದುವೆ ಆಗದೆ ಸುಮ್ಮನೆ ಇರೋದೇ ವಾಸಿ, ಇಂಥ ಗಂಡ ಸಿಕ್ಕಿದ್ರೆ ನಿನ್ನ ಜೀವನ ಅದೋ ಗತಿ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಏನು ಇವಳ ಥರನ, ನಂತರ ಹುಡುಗನಿಗೆ ಎಷ್ಟು ಕಷ್ಟ ಆಗಿದೆ ಗೊತ್ತಾ, ನಂತರ ಪಾಪದ ಹುಡುಗನ ಜೀವನನೇ ಅಷ್ಟೇ ಆಗಿದೆ ಇವಳನ್ನು ಕಟ್ಕೊಂಡು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಏನು ನೀವು ಪಾಪದ ಹುಡುಗನ ಅಂತ ಹೇಳ್ತಾಳೆ. ಹೌದು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಯ್ಯೋ ನಿಮ್ಮನ್ನು ಕಂಡುಕೊಂಡು ನನ್ನ ಜೀವನ ತುಂಬ ಖುಷಿಯಾಗಿದೆ ನೋಡಿ ಅಂತ ಹೇಳ್ತಾಳೆ. ಇನ್ನು ಅವರಿಬ್ಬರು ತುಂಬಾ ಗಲಾಟೆ ಮಾಡ್ತಾನೆ ಇರ್ತಾರೆ. ಆಗ ಆಫೀಸ್ ಸ್ಟಾಫ್ ಅಂತ ಹೇಳ್ತಾರೆ, ವಿವೇಕ್ ಸರ್ ಮೀಟಿಂಗಿಗೆ ಎಲ್ಲ ರೆಡಿ ಆಗಿದೆ, ನೀವು ಇನ್ನು ಹೋಗ್ಬೋದು ಅಂತ ಹೇಳ್ತಾರೆ. ಆಗ ಅವರಿಬ್ಬರು ಮೀಟಿಂಗಿಗೆ ಅಂತ ಹೋಗ್ತಾರೆ. ಆದರೆ ಅಲ್ಲಿ ಯಾರೂ ಇರಲ್ಲ. ಆಗ ಗೌರಿ ಹೇಳ್ತಾಳೆ, ಅಲ್ಲ ರೀ ಮೀಟಿಂಗ್ ಅಂತ ಹೇಳಿದ್ರಿ, ಇಲ್ಲಿ ನೋಡಿದರೆ ಯಾರೂ ಬಂದಿಲ್ಲ ಅಲ್ವಾ, ಯಾವ ಕ್ಲೈಂಟ್ಸ್ ಕೂಡ ಇಲ್ಲ, ನಾವಿಬ್ಬರೇ ಇದ್ದೇವಲ್ವಾ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಅವರೆಲ್ಲ ಬರ್ತಾರೆ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ಓ ನಮ್ಮಿಬ್ಬರಿಗೋಸ್ಕರ ಮೀಟಿಂಗ್ ಅರೇಂಜ್ ಮಾಡಿದ್ದೀರಾ ನೀವು ಅಂತ ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ನಾವಿಬ್ಬರೇ ಮೀಟಿಂಗ್ ಮಾಡೋದಿದ್ದರೆ ಮನೆಯಲ್ಲೇ ಮಾಡ್ಬೋದಿತ್ತಾನೆ, ಇಲ್ಲಾಕೆ ಮಾಡೋದು ಅಂತ ಹೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ಅದು ಹೌದು, ಆದರೆ ನಾವಿಬ್ಬರೇ ಇಷ್ಟು ಬೇಗ ಬಂದಿದ್ದೇವಲ್ಲ, ಏನು ಮಾಡೋಕ್ಕಿದೆ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ನಿಮಗೆ ಟ್ರೈನಿಂಗ್ ಇದೆ ಅಂತ ಹೇಳ್ತಾಳೆ. ಆಗ ಗೌರಿ ಹೇಳ್ತಾಳೆ, ಟ್ರೈನಿಂಗಾ, ಓ ಆ ವಿಚಾರಕ್ಕೆ ಟ್ರೈನಿಂಗಾ ರೀ, ನನಗಿಲ್ಲಿ ನಾಚಿಕೆ ಆಗುತ್ತೆ ರೀ, ಈ ಆಫೀಸಲ್ಲಿ ಅದೆಲ್ಲ ಬೇಡ ರೀ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾಳೆ, ನೀನು ಏನೇ ಮಾತಾಡ್ತಿದ್ಯಾ, ಏನು ಮಾತಾಡ್ತಿದ್ಯಾ, ಯಾವ ವಿಚಾರ, ಏನು ಆಫೀಸಲ್ಲಿ ಬೇಡ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾನೆ. ಆಗ ಗೌರಿ ಹೇಳ್ತಾಳೆ, ನಂಗೆ ಗೊತ್ತಿದೆ ರೀ ಅಂತ ಹೇಳ್ಕೊಂಡು ತುಂಬಾ ಅವನಿಗೆ ಕಾಟ ಕೊಡ್ತಾನೆ ಇರ್ತಾಳೆ. ಇನ್ನು ವಿವೇಕ್ ಹೇಳ್ತಾನೆ, ನೋಡು ಸುಮ್ಮನೆ ಇರು, ನಾನು ಇವಾಗ ಇಲ್ಲಿ ಮಿಡಲ್ ಕ್ಲಾಸ್ ಜ್ಯುವೆಲ್ಲರಿ ಅದರ ವರ್ಕ್ ಬಗ್ಗೆ ಕ್ಲೈಂಟ್ಸ್ ಬರ್ತಾರೆ, ಅವ್ರ ಹತ್ರ ನೀನು ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ಹೇಗೆ ಮಾತಾಡಬೇಕು ಎಲ್ಲನೂ ನಾನು ಹೇಳಿಕೊಡ್ತೇನೆ, ಅದೇ ರೀತಿ ನೀನು ಮಾತಾಡಬೇಕು ಅವ್ರ ಹತ್ರ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಆಯಿತು ಬಂದ ಕೂಡಲೇ ಗುಡ್ ಮಾರ್ನಿಂಗ್ ಹೇಳಬೇಕಾ ಅಂತ ಹೇಳ್ತಾಳೆ. ಆಗ ಇವನು ಹೇಳ್ತಾನೆ, ನೋಡು ನಾನು ಮೊದಲು ಮಾತಾಡಿದ ಮೇಲೆ ನೀನು ಮಾತಾಡಬೇಕು, ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಹೇಗೆ ಮಾತಾಡಬೇಕು ಅದೇ ರೀತಿ ಮಾತಾಡಬೇಕು, ತುಂಬ ಪ್ರೊಫೆಷ್ನಲ್ಸ್ ಆಗಿ ಮಾತಾಡಬೇಕು ಅಂತ ಹೇಳ್ತಾನೆ. ಇನ್ನು ಅವಳು ಆಯಿತು ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.